ಕೇಳಿ 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 ಎಲ್ಲ ಹಳ್ಳಿಗರು ಗಮನವಿಟ್ಟು ಕೇಳಿ. ಮಹಾರಾಜರು ಘೋಷಣೆ ಮಾಡಿದ್ದಾರೆ. ತನ್ನ ಬುದ್ಧಿಯ ಚಾತುರ್ಯ ತೋರಿಸಿ ಮಹಾರಾಜರ 3 ಪ್ರಶ್ನೆಗಳಿಗೆ ಉತ್ತರ ಕೊಡುವವನಿಗೆ ತುಂಬ ಸಂಪತ್ತು ನೀಡುತ್ತಾರೆ. ಅಷ್ಟು ಹಣ ಕೊಡ್ತಾರೆ, ಅವರು ಜೀವನದುದ್ದಕ್ಕೂ ಎಂದಿಗೂ ಕಷ್ಟಪಡಬೇಕಾಗಿಲ್ಲ. ಅರೆ ವಾ, ಅರೆ ಅಣ್ಣ, ಇದು ಬಹಳ ಅದ್ಭುತ ಪ್ರತಿಯೋಗಿತೆ. ಮಹಾರಾಜರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬುದ್ಧಿಯಿಂದ ಇಷ್ಟು ಹಣ ಸಿಕ್ಕರೆ ಕೆಲಸ ಮಾಡುವ ಅಗತ್ಯವೇ ಇಲ್ಲ. ಹೌದು ಹೌದು, ಸರಿ ಹೇಳ್ತೀನಿ. ಈಗ ತಡ ಎನಿಕೆ ಮಾಡೋಣ, ನಾವೆಲ್ಲ ರಾಜಮಹಲಕ್ಕೆ ಹೋಗೋಣ. ಹಳ್ಳಿಯ ಒಂದು ಹುಡುಗಿ ಲಲಿತಾ ಇದನ್ನ ಕೇಳ್ತಾಳ. ಅವಳು ಮನಸ್ಸಿನಲ್ಲೇ ಯೋಚಿಸ್ತಾಳ. ಇದು ಬಹಳ ಒಳ್ಳೆ ಅವಕಾಶ. ನಾನು ರಾಜಮಹಲಕ್ಕೆ ಹೋಗ್ಬೇಕು. ನನ್ನ ಬುದ್ಧಿಯಿಂದ ಈ ಪರೀಕ್ಷೆ ಗೆದ್ರೆ ನಮ್ಮ ಜೀವನ ಬದಲಾಗುತ್ತದೆ. ತಕ್ಷಣ ಅಕ್ಕನ ಹತ್ರ ಹೋಗಿ ಮಾತ್ನಾಡ್ಬೇಕು. ರಮ್ಯಾ ಅಕ್ಕ, ಏನ್ ಮಾಡ್ತಿದ್ಯಾ? ಬಾ, ನಾವು ರಾಜದರ್ಬಾರಿಗೆ ಹೋಗೋಣ. ರಾಜದರ್ಬಾರಿಗೆ ಏಕೆ? ಅಲ್ಲೇನ್ ಮಾಡ್ಬೇಕು? ಅರೆ ಅಕ್ಕ, ಮಹಾರಾಜರು ಬುದ್ಧಿಯ 3 ಪರೀಕ್ಷೆಗಳನ್ನ ಇಟ್ಟಿದ್ದಾರೆ. ಅದನ್ನು ಗೆಲ್ಲುವವರಿಗೆ ತುಂಬಾ ಸಂಪತ್ತು ಸಿಗುತ್ತದೆ. ನನಗೆ ಬುದ್ಧಿ ತುಂಬಾ ಇದೆ ಎಂದು ನೀನು ತಿಳಿದಿದ್ದೀಯಾ? ನಾನು ಈ ಪರೀಕ್ಷೆ ಖಂಡಿತ ಗೆಲ್ಲುತ್ತೇನೆ. ಇಲ್ಲ ಲಲಿತಾ, ಹೋಗ್ಬೇಡ. ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ಮಹಾರಾಜರು ನಮಗೆ ಶಿಕ್ಷೆ ಕೊಡ್ತಾರೆ. ಅರೆ ಅಕ್ಕ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನಾನಿದ್ದೀನಿ ಅಲ್ಲ, ಯಾವ ಭಯವೂ ಇಲ್ಲ. ನೀನು ನಿನ್ನ ಸಹೋದರಿಯ ಬುದ್ಧಿ ಎಷ್ಟು ತೀಕ್ಷ್ಣವಾಗಿದೆ ಎಂದು ತಿಳಿದಿಲ್ವೇ? ಬಾ, ಸಮಯ ವ್ಯರ್ಥ ಮಾಡಬೇಡ. ಹಾಗಾದ್ರೆ ನೀನು ಕೇಳುವುದಿಲ್ಲ? ನಾವಿಬ್ರು ಅನಾಥ ಸಹೋದರಿಯರು, 1 ರೂಪಾಯಿಗೆ ಹಂಗುಡ್ತಿದ್ದೇವೆ. ಈ ಅವಕಾಶದಿಂದ 2 ರೊಟ್ಟಿಯ ವ್ಯವಸ್ಥೆಯಾದ್ರೂ ಆಗ್ಬಹುದು. ಇಬ್ಬರು ಸಹೋದರಿಯರು ರಾಜದರ್ಬಾರಿಗೆ ಕಡೆಗೆ ಹೊರಡುತ್ತಾರೆ. ರಾಜಮಹಲ ತಲುಪಿದಾಗ ಸಭೆ ನಡೆಯುತ್ತಿರುತ್ತದೆ. ಒಳ್ಳೆಯದು, ನೀವೆಲ್ಲ ಬಂದೇ ಬಿಟ್ಟಿದ್ದೀರಿ. ಈಗ ಹೇಳಿ, ನಿಮ್ಮಲ್ಲಿ ಯಾರು ತನ್ನ ಬುದ್ಧಿಯ ಚಾತುರ್ಯ ತೋರಿಸಲು ಬಯಸುತ್ತೀರಿ? ಮಹಾರಾಜರೇ, ನಾನು ಈ ಪ್ರತಿಯೋಗಿತೆ ಗೆಲ್ಲಲು ಬಯಸುತ್ತೇನೆ ಮತ್ತು ನನ್ನ ಬುದ್ಧಿಯಿಂದ ಇದನ್ನು ಮಾಡಿ ತೋರಿಸುತ್ತೇನೆ. ಕೇಳಿ, ಇದು ಸಾಮಾನ್ಯ ಪ್ರತಿಯೋಗಿತೆ ಅಲ್ಲ, ಇದು ಬುದ್ಧಿಯ ನಿಜವಾದ ಆಟ. ಇದರಲ್ಲಿ ವಿಜೇತ ಆಗುವರಿಗೆ ನಮ್ಮ ಯುವರಾಜನೊಂದಿಗೆ ವಿವಾಹವಾಗುವ ಅವಕಾಶ ಸಿಗುತ್ತದೆ, ಹಾಗೂ ಸೋಲುವವನಿಗೆ ಜೀವಮರಣದ ಶಿಕ್ಷೆ ನೀಡಲಾಗುತ್ತದೆ. ಇದನ್ನು ಕೇಳಿ ಲಲಿತಾ ದುರಾಸೆಯಿಂದ ತುಂಬುತ್ತಾಳೆ. ಇದು ಮೊದಲು ತಿಳಿದಿದ್ರೆ ನಾನು ಅಕ್ಕನನ್ನು ಎಂದಿಗೂ ಜೊತೆ ಕರೆದುಕೊಂಡು ಬರ್ತಿರ್ಲಿಲ್ಲ. ಈಗ ಏನ್ ಮಾಡೋದು? ಜೊತೆಗಿದ್ರೆ ಅಕ್ಕ ಗೆಲ್ಬಹುದು, ಆದ್ರೆ ಈಗ ರಾಜ ಮನೆತನದ ದಾಸಿಯಾಗ್ಬೇಕು ನಾನು. ಅರೆ, ಏನು ಯೋಚಿಸುತ್ತಿದ್ದೀಯಾ? ಉತ್ತರ ಏಕೆ ಕೊಡುತ್ತಿಲ್ಲ? ನಾನು ಸಿದ್ಧವಾಗಿದ್ದೇನೆ. ನಾನು ಈ ಪರೀಕ್ಷೆ ನೀಡುತ್ತೇನೆ. ಮತ್ತು ನೀನು ಯಾಕೆ ಮಾತನಾಡುತ್ತಿಲ್ಲ? ಮಹಾರಾಜರೇ, ನಾವಿಬ್ಬರೂ ಸಹೋದರಿಯರು. ನಮ್ಮ ಬಳಿ ಹೆಚ್ಚು ಬುದ್ಧಿ ಇಲ್ಲ, ಆದರೆ ನಾನು ನನ್ನ ಪೂರ್ಣ ಪ್ರಯತ್ನ ಮಾಡುತ್ತೇನೆ. ಒಳ್ಳೆಯದು, ನಿಮಗೆ 1 ದಿನದ ಸಮಯ ಕೊಡಲಾಗುತ್ತಿದೆ. ನಾಳೆಯವರೆಗೆ ಯಾರು ಅತ್ಯಂತ ಬೆಲೆ ಬಾಳುವ ವಸ್ತುವನ್ನು ತಂದು ತೋರಿಸುತ್ತಾರೋ ಅವರೇ ಮೊದಲ ಪರೀಕ್ಷೆಯ ವಿಜೇತರು. ಈಗ ನೀವೆಲ್ಲ ಹೋಗಬಹುದು. ಎಲ್ಲರೂ ರಾಜದರ್ಬಾರಿನಿಂದ ಹಿಂದಿರುಗುತ್ತಾರೆ. ಈಗೇನ್ ಮಾಡೋದು? ರಾಜರಿಗೆ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಕೊಡೋದು? ಅವರು ತಾವೇ ರಾಜರು. ಅವರ ಬಳಿ ಎಲ್ಲವೂ ಇದೆ, ನನ್ನ ಬಳಿ ಹಣವೂ ಇಲ್ಲ. ನಾನು ರಾಜರಿಗೆ ಯಾವುದು ಕೊಡೋದು? ಅದಕ್ಕೆ ಬೆಲೆ ಇರದಿದ್ದರೂ ಅತ್ಯಂತ ಮೌಲ್ಯವಾದುದಾಗಿರಬೇಕು. ಅಕ್ಕ, ನೀನು ಮನೆಗೆ ಹೋಗು. ನಾನು ಎಲ್ಲಿಗೋ ಹೋಗುತ್ತಿದ್ದೇನೆ. ಸ್ವಲ್ಪ ಸಮಯದಲ್ಲಿ ಹಿಂದಿರುಗುತ್ತೇನೆ. ಇಷ್ಟು ಹೇಳಿ ಲಲಿತಾ ಅಲ್ಲಿಂದ ಹೊರಡುತ್ತಾಳ. ಈಗ ನಾನು ನನ್ನ ಆಟ ಆಡಬೇಕು, ಅಕ್ಕಳನ್ನ ಗೆಲ್ಲಬೇಕು. ನಾನು ಅಂತಹ ಉಡುಗೊರೆ ಕೊಡುತ್ತೇನೆ, ಅದು ರಾಜರಿಗೆ ತುಂಬಾ ಇಷ್ಟವಾಗುತ್ತದೆ. ಅವಳು ನೇರವಾಗಿ ಸೇಠ್ ಗೋಪಾಲರ ಮನೆಗೆ ಹೋಗ್ತಾಳ. ಸೇಠ್ಜಿ, ನೀವು ಇಲ್ಲಿ ನಿಂತಿದ್ದೀರಾ? ನನಗೆ ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಿತ್ತು. ಅರೆ ಲಲಿತಾ, ನೀನು ನನ್ನ ಬಳಿ ಬಂದಿದ್ದೀಯಾ? ಇಷ್ಟು ದಿನಗಳಿಂದ ನಾನು ನಿನ್ನನ್ನು ಕರೆಯುತ್ತಿದ್ದೇನೆ, ಆದರೆ ನೀನು ಎಂದೂ ಬರಲಿಲ್ಲ. ಇಂದು ಏನು ಕೆಲಸ ಬಿದ್ದಿದೆಯೋ ನೀನೇ ನನ್ನ ಬಳಿ ಬಂದಿದ್ದೀಯಾ? ಹೌದು ಸೇಠ್ಜಿ, ನೀವ್ ತಿಳಿದಿದ್ದೀರಿ. ಮಹಾರಾಜರು ಬುದ್ಧಿಯ ಆಟ ಇಟ್ಟಿದ್ದಾರೆ. ಗೆಲ್ಲುವವನಿಗೆ ತುಂಬಾ ಹಣ ಮತ್ತು ಯುವರಾಜನೊಂದಿಗೆ ವಿವಾಹ. ಆದರೆ ನಾನು ಯುವರಾಜನೊಂದಿಗೆ ವಿವಾಹವಾಗಲು ಬಯಸುವುದಿಲ್ಲ. ನಾನು ಕೇವಲ ನನ್ನ ಬುದ್ಧಿಯಿಂದ 3 ಪರೀಕ್ಷೆಗಳನ್ನು ಗೆದ್ದು ಮಾದರಿಯಾಗಬೇಕು. ಮಹಾರಾಜರು ಕೊಡುವ ಎಲ್ಲಾ ಹಣ ನಿಮ್ಗೆ ಕೊಡುತ್ತೇನೆ ಮತ್ತು ನಿಮ್ಮೊಂದಿಗೆ ವಿವಾಹವಾಗುತ್ತೇನೆ. ಮೊದಲು ನೀವು ನನಗೆ ಸ್ವಲ್ಪ ಸಹಾಯ ಮಾಡಿ. ಅರೆ, ಇಷ್ಟು ಒಳ್ಳೆಯ ಪ್ರಸ್ತಾವ, ಬಹಳ ಚೆನ್ನಾಗಿದೆ.
ಹೇಳು, ಏನು ಮಾಡಬೇಕು? ನಾನು ತಕ್ಷಣ ಸಿದ್ಧ. ನನಗೆ ಸ್ವಲ್ಪ ಹಣ ಬೇಕು ಮೊದಲ ಪರೀಕ್ಷೆ ಗೆಲ್ಲಲು. ಪ್ರತಿಯೋಗಿತೆ ಮುಗಿದ ತಕ್ಷಣ ನಾನು ಹಿಂದಿರುಗಿ ನಿಮ್ಮೊಂದಿಗೆ ವಿವಾಹವಾಗುತ್ತೇನೆ. ಒಳ್ಳೆಯದು, ಕಾಯು, ನಾನು ಹಣ ತರುತ್ತೇನೆ. ಸೇಠ್ ಹಣ ತಂದು ಲಲಿತಳ ಕೈಗೆ ಕೊಡುತ್ತಾನೆ. ಇದು ತೆಗೆದುಕೋ. ನಿನ್ನ ಮಾತು ನೆನಪಿದೆಯಾ? ಹೌದು ಸೇಠ್ಜಿ, ನಾನು ನನ್ನ ಮಾತನ್ನು ಮರೆಯೋದಿಲ್ಲ. ಅವಳು ನಗುತ್ತಾ ಅಲ್ಲಿಂದ ಹೊರಡುತ್ತಾಳ. ಮೂರ್ಖ ಸೇಠ್. ಅವನು ಯೋಚಿಸ್ತಾನೆ, ನಾನು ಯುವರಾಜನನ್ನು ಬಿಟ್ಟು ಈ ವೃದ್ಧನೊಂದಿಗೆ ಮದುವೆಯಾಗುತ್ತೇನೆ ಎಂದು. ಇದು ಕೇವಲ ನನ್ನ ಚಾಲು, ಹಣದ ವ್ಯವಸ್ಥೆ ಮಾಡಲು. ನನ್ನ ಬುದ್ಧಿ ನಿಜವಾಗಿಯೂ ಅದ್ಭುತ. ಇತ್ತ ರಮ್ಯಾ ಯೋಚಿಸತೊಡಗಿದಳು. ಓ ಭಗವಂತ, ನಾನೇನು ಮಾಡುವುದು? ನನಗೇನೂ ಅರ್ಥವಾಗುತ್ತಿಲ್ಲ. ಮಹಾರಾಜರಿಗೆ ಯಾವ ಉಡುಗೊರೆ ಕೊಡುವುದು? ಅವರ ಬಳಿ ಎಲ್ಲವೂ ಇದೆ. ಹಾಗಾದರೆ ನಾನು ಅವರಿಗೆ ಏನು ಕೊಡುವುದು? ಅಷ್ಟರಲ್ಲಿ ಒಬ್ಬ ವೃದ್ಧ ಹಳ್ಳಿಗ ಬರುತ್ತಾನೆ. ಮಗಳೇ, ನೀನು ತುಂಬಾ ಚಿಂತೆಯಲ್ಲಿರುವಂತೆ ಕಾಣುತ್ತಿದ್ದೀಯಾ? ಏನಾಯ್ತು? ತಾತ, ನನಗೆ ಅರ್ಥವಾಗುತ್ತಿಲ್ಲ. ಮಹಾರಾಜರಿಗೆ ಏನು ಉಡುಗೊರೆ ಕೊಡುವುದು? ಅವರ ಬಳಿ ಎಲ್ಲಾ ಬೆಲೆ ಬಾಳುವ ವಸ್ತುಗಳು ಈಗಾಗಲೇ ಇವೆ. ನೋಡು ಮಗಳೇ, ರಾಜರಿಗೆ ಹಣ ಬೇಕಿಲ್ಲ, ಹೃದಯದ ವಸ್ತು ಬೇಕು. ಅವರ ಬಳಿ ಇಲ್ಲದ ಏನನ್ನಾದರೂ ಕೊಡು, ಆದರೆ ಅದು ಅವರ ಹೃದಯವನ್ನು ಸ್ಪರ್ಶಿಸಬೇಕು. ಇಷ್ಟು ಹೇಳಿ ಅವರು ಹೋಗ್ತಾರ. ಹಾಗಾದ್ರೆ ಒಂದೇ ಒಂದು ವಸ್ತು ಇದೆ. ಸಭೆಯಲ್ಲಿ ಹೇಳಿ, ನೀವಿಬ್ಬರೂ ನನಗಾಗಿ ಏನು ತಂದಿದ್ದೀರಿ? ಮಹಾರಾಜರೇ, ನೋಡಿ, ನಾನು ನಿಮಗಾಗಿ ಇಷ್ಟೊಂದು ಚಿನ್ನಾಭರಣ ತಂದಿದ್ದೀನಿ. ನೀವು ಸಂತೋಷಪಡಿ. ನನ್ನ ಇಚ್ಛೆ ಇಷ್ಟೆ. ಇದು ಬಹಳ ಚಿನ್ನವಿದೆ. ನೀನು ಇಷ್ಟು ಚಿನ್ನ ಎಲ್ಲಿಂದ ತಂದೆ? ಮಹಾರಾಜರೇ, ಇವಳು ತನ್ನ ಜೀವನದ ಉಳಿದ ಎಲ್ಲಾ ಸಂಪಾದನೆಯನ್ನು ನಿಮಗೆ ಉಡುಗೊರೆಯಾಗಿ ಕೊಟ್ಟಂತೆ ಕಾಣುತ್ತಿದೆ. ಒಳ್ಳೆಯದು. ಈಗ ನೀನು ಹೇಳು ರಮ್ಯಾ, ನೀನು ಏನು ತಂದಿದ್ದೀಯಾ? ಮಹಾರಾಜರೇ, ನಾನು ನಿಮಗಾಗಿ ಇದನ್ನು ತಂದಿದ್ದೇನೆ. ಅವಳು ಒಂದು ಸಣ್ಣ ಪಟ್ನ ಕೊಡುತ್ತಾಳೆ. ರಾಜರು ಅದನ್ನ ತೆರೀತಾರೆ ಮತ್ತು ಆಶ್ಚರ್ಯ ಪಡುತ್ತಾರೆ. ಅರೇ, ಇದು ನನಗಾಗಿ ನೀನು ಮಣ್ಣು ತಂದಿದ್ದೀಯಾ? ನಿನಗಿಷ್ಟು ಧೈರ್ಯವೇ ರಾಜರಿಗೆ ಮಣ್ಣು ಉಡುಗೊರೆಯಾಗಿ ಕೊಡುವುದು? ಮಹಾರಾಜರೇ, ನಾವೆಲ್ಲರೂ ಈ ಮಣ್ಣಿನಿಂದಲೇ ಜನಿಸುತ್ತೇವೆ ಮತ್ತು ಈ ಮಣ್ಣಿನಲ್ಲೇ ಲೀನವಾಗುತ್ತೇವೆ. ಈ ಮಣ್ಣಿನಿಂದಲೇ ನಮ್ಮ ಅನ್ನವು ಬರುತ್ತದೆ. ಇದಕ್ಕೆ ಯಾವ ಬೆಲೆಯೂ ಇಲ್ಲ. ಆದರೆ ಇದೇ ಅತ್ಯಂತ ಮೌಲ್ಯವಾದುದು. ನನ್ನ ದೃಷ್ಟಿಯಲ್ಲಿ ಇದಕ್ಕಿಂತ ದೊಡ್ಡ ಉಡುಗೊರೆ ಬೇರೆ ಇಲ್ಲ. ಈ ಮಣ್ಣು ರಾಜರ ಘನತೆಗೆ ಅಪಮಾನ ಮಾಡಿದ್ದೀಯ. ನೀನು ಈ ಪ್ರತಿಯೋಗಿತೆಯಲ್ಲಿ ಸೋತಿದ್ದೀಯ. ನಿನ್ನ ಸಹೋದರಿಯಿಂದ ಕಲಿ. ಅವಳು ನಿಜವಾದ ಉಡುಗೊರೆ ಕೊಟ್ಟಿದ್ದಾಳೆ. ಲಲಿತಾ ವಿಜೇತೆಯಾಗಿ ಘೋಷಿಸಲಾಗುತ್ತಿದೆ. ಹೌದು, ಮೊದಲ ಪರೀಕ್ಷೆಯ ವಿಜೇತೆ ಲಲಿತಾ. ಹೌದು, ನನ್ನ ಮೊದಲ ಹೆಜ್ಜೆ ಯಶಸ್ವಿಯಾಯಿತು. ಅಕ್ಕಳನ್ನು ಸೋಲಿಸಿದೆ. ಈಗ ಕೇವಲ 2 ಪರೀಕ್ಷೆಗಳು ಬಾಕಿ ಇದೆ. ಒಳ್ಳೆಯದು. ಈಗ 2ನೇ ಪರೀಕ್ಷೆ. ನಾಳೆ ಬೆಳಗ್ಗೆ ನೀವಿಬ್ಬರೂ ಒಂದು ಜಾದೂಗಾರಿ ಬಟ್ಟಲಿನಿಂದ ನೀರು ಕುಡಿಯುವಿರಿ. ಗಮನದಲ್ಲಿಡಿ, ಯಾರ ಮನಸ್ಸಿನಲ್ಲಿ ದುರಾಸೆ ಇದ್ದರೆ ಅವರು ತಕ್ಷಣ ಮೂರ್ಛಿತರಾಗಿ ಬೀಳುತ್ತಾರೆ. ಓಹೋ, ಇದು ಜಾದೂಗಾರಿ ಬಟ್ಟಲು. ನಾನೇನಾದ್ರೂ ಮಾಡಬೇಕು. ಇದರ ಪರಿಣಾಮವನ್ನ ನಿಷ್ಕ್ರಿಯಗೊಳಿಸಬೇಕು. ನಾನು ತಾಂತ್ರಿಕ ಬಾಬಾರ ಬಳಿ ಹೋಗ್ಬೇಕು. ರಾತ್ರಿ ಲಲಿತಾ ಮಹಲಿನಿಂದ ಹೊರಟು ದಟ್ಟ ಅರಣ್ಯಕ್ಕೆ ಹೋಗುತ್ತಾಳ. ಒಂದು ಗುಡಿಸಿನಲ್ಲಿ ತಾಂತ್ರಿಕ ಧ್ಯಾನದಲ್ಲಿದ್ದಾರೆ. ಯಾರು ಅಲ್ಲಿ? ಮುಂದೆ ಬನ್ನಿ. ತಾಂತ್ರಿಕ ಮಹಾರಾಜರೇ, ನನ್ನ ಮಾತು ಕೇಳಿ. ನಾನು ತುಂಬಾ ದುಃಖದಲ್ಲಿದ್ದೇನೆ. ಹುಡುಗಿ, ನನ್ನ ಜೀವನದಲ್ಲಿ ಎಂದೂ ಸುಖವಿಲ್ಲ. ನಿಮ್ಮ ಕೃಪೆಯಿಂದ ನನಗೆ ಸಹಾಯ ಮಾಡಿ. ನೀವು ಹೇಳಿದ್ದನ್ನು ನಾನು ಮಾಡುತ್ತೇನೆ. ನೀನು ಯಾರು? ನಿನಗೇನು ಬೇಕು? ಮತ್ತು ನೀನು ನನಗೆ ಏನು ಕೊಡಬಲ್ಲೆ? ನಾನು ರಾಜರ ಪ್ರತಿಯೋಗಿತೆ. ಗೆದ್ರೆ ಈ ರಾಜ್ಯದ ರಾಣಿಯಾಗ್ತೇನೆ. ಆಗ ನಿಮ್ಮನ್ನು ರಾಜನನ್ನಾಗಿ ಮಾಡುತ್ತೇನೆ. ಕೇವಲ ಒಂದು ಸಹಾಯ ಮಾಡಿ. ಆ ಜಾದೂಗಾರಿ ಬಟ್ಟಲಿನಲ್ಲಿ ಪರಿಣಾಮವನ್ನು ನಿಷ್ಕ್ರಿಯಗೊಳಿಸಿ. ನಾನು ನೀರು ಕುಡಿದಾಗ ಏನೂ ಆಗಬಾರದು ಮತ್ತು ನನ್ನ ಸಹೋದರಿ ಕುಡಿದಾಗ ಪರಿಣಾಮವಾಗಬೇಕು. ಒಳ್ಳೆಯ ಸುದ್ದಿ, ಒಳ್ಳೆಯದು. ಇದು ತೆಗೆದುಕೋ ಭಸ್ಮ. ಇದನ್ನು ತೆಗೆದುಕೋ. ಬಟ್ಟಲಿನಲ್ಲಿ ನೀರು ಕುಡಿಯುವಾಗ ಇದರಲ್ಲಿ ಸ್ವಲ್ಪ ಭಸ್ಮ ಬೆರೆಸಿಕೋ. ನಿನಗೇನೂ ಆಗುವುದಿಲ್ಲ. ಆದರೆ ಇದನ್ನು ಬೆರೆಸದೆ ಕುಡಿಯುವವರಿಗೆ ಪರಿಣಾಮವಾಗುತ್ತದೆ. ಧನ್ಯವಾದ ತಾಂತ್ರಿಕ ಮಹಾರಾಜರೇ. ಅವಳು ಭಸ್ಮ ತಗೊಂಡು ಹೋಗ್ತಾಳ. ನಾನು ಈ ತಾಂತ್ರಿಕನನ್ನು ಮೂರ್ಖನನ್ನಾಗಿ ಮಾಡಿದೆ.
ರಾಜ್ಯದ ದುರಾಸೆ ತೋರಿಸಿ ಕೆಲಸ ಮಾಡಿಸಿಕೊಂಡೆ. ನಿಜವಾಗಿಯೂ ನನ್ನ ಬುದ್ಧಿ ಅಸದೃಶ. ಮರುದಿನ ಬೆಳಗ್ಗೆ ದರ್ಬಾರಿನಲ್ಲಿ ನೀವಿಬ್ಬರೂ ಸಿದ್ಧರಾಗಿದ್ದೀರಾ? ಮಂತ್ರಿಜಿ, ಆ ಜಾದೂಗಾರಿ ಬಟ್ಟಲು ತನ್ನಿ. ಯಾರು ಈ ಬಟ್ಟಲಿನಲ್ಲಿ ನೀರು ಕುಡಿಯುತ್ತಾರೋ ಅವರ ಮನಸ್ಸಿನಲ್ಲಿ ದುರಾಸೆ ಇದ್ದರೆ ಅವರ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ಸತ್ಯವಂತರಿಗೆ ಏನೂ ಆಗುವುದಿಲ್ಲ. ಲಲಿತಾ ಗುಪ್ತವಾಗಿ ಭಸ್ಮ ಬೆರೆಸಿ ನೀರು ಕುಡಿಯುತ್ತಾಳೆ. ಅವಳ ತುಟಿಗಳು ಹಾಗೆ ಉಳಿಯುತ್ತವೆ. ಅದ್ಭುತ. ಲಲಿತಳ ತುಟಿಗಳು ಬದಲಾಗಿಲ್ಲ. ಇವಳು ನಿಜವಾಗಿಯೂ ನಂಬಿಕೆಸ್ತಳು. ರಮ್ಯಾ ಪ್ಯಾಲ ಎತ್ತಿ ನೀರು ಕುಡಿಯುತ್ತಾಳೆ. ಅವಳ ತುಟಿಗಳು ಸ್ವಲ್ಪ ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ನೀನು ದುರಾಸೆಯುಳ್ಳವಳು ಎಂದು ತೋರಿತು. ನಿನ್ನ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗಿವೆ. ಇಲ್ಲ ಮಹಾರಾಜರೇ, ನನ್ನ ಮನಸ್ಸಿನಲ್ಲಿ ಯಾವ ದುರಾಸೆಯೂ ಇರಲಿಲ್ಲ. ಇದು ಹೇಗೆ ಆಯಿತು ಎಂದು ನನಗೆ ತಿಳಿದಿಲ್ಲ. ನನ್ನ ಪ್ರಕಾರ ಈ ಬಾರಿಯೂ ವಿಜೇತೆ ಲಲಿತಾ. ನೀನು ಸೋತಿದ್ದೀಯಾ. ಈಗ ಕೇವಲ ಒಂದು ಕೊನೆಯ ಪರೀಕ್ಷೆ ಬಾಕಿ. ಈ ಬಾರಿಯೂ ನೀನು ಸೋತರೆ ನಿನಗೆ ಜೀವ ಮರಣದ ಶಿಕ್ಷೆ ಸಿಗುತ್ತದೆ. ಇದು ನಿನ್ನ ಕೊನೆಯ ಅವಕಾಶ ರಮ್ಯಾ. ನಾನು ನನ್ನ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡುತ್ತೇನೆ ಮಹಾರಾಜರೇ. ಮಂತ್ರಿಗಳೇ, ಹೋಗಿ 2 ಪೊಟ್ಟಣಗಳಲ್ಲಿ ಹಣ ತಂದು ಇವರಿಬ್ಬರಿಗೂ ಒಂದೊಂದು ಕೊಡಿ. ಮಂತ್ರಿ 2 ಪೊಟ್ಟಣಗಳನ್ನು ತಂದು ಕೊಡುತ್ತಾರೆ. ಈಗ ನಾನು ನೋಡಲು ಬಯಸುತ್ತೇನೆ, ನೀವಿಬ್ಬರೂ ಈ ಹಣದಿಂದ ಏನು ಮಾಡುತ್ತೀರಿ ಮತ್ತು ಎಷ್ಟು ದಾನ ಮಾಡುತ್ತೀರಿ? ಈ ಹಣವನ್ನು ಎಲ್ಲಿ ಬಳಸುತ್ತೀರಿ? ಇಬ್ಬರೂ ಹಣ ತೆಗೆದುಕೊಂಡು ಮನೆಗೆ ಹೋಗುತ್ತಾರೆ. ನೋಡು ಅಕ್ಕ, ನೀನು ಏನೂ ಮಾಡ್ಲಾರೆ ಎಂದು ನಾನ್ ಹೇಳ್ತೇನೆ. ಈ ಪ್ರತಿಯೋಗಿತೆಯನ್ನೂ ನೀನ್ ಸೋಲ್ತೀಯ. ಆದ್ರಿಂದ ಮೊದ್ಲೇ ಹೇಳ್ತಿದ್ದಾನೆ. ಇಲ್ಲ, ನಾನು ನನ್ನ ಪೂರ್ಣ ಪ್ರಯತ್ನ ಮಾಡುತ್ತೇನೆ. ನಾನು ಸೋಲು ಒಪ್ಪಿಕೊಳ್ಳುವುದಿಲ್ಲ. ನನ್ನ ಬಳಿ ಸತ್ಯ ಮತ್ತು ನಂಬಿಕೆ, ಅವುಗಳಿಂದಲೇ ಈ ಪ್ರತಿಯೋಗಿತೆ ಗೆಲ್ಲುವ ಪ್ರಯತ್ನ ಮಾಡುತ್ತೇನೆ. ಇಬ್ಬರೂ ಮಲಗ್ತಾರೆ. ಅರ್ಧರಾತ್ರಿ ಲಲಿತಾ ಎದ್ದು ಗುಪ್ತವಾಗಿ ರಮ್ಯಳ ಎಲ್ಲ ಹಣವನ್ನು ಕದಿಯುತ್ತಾಳೆ. ಈಗ ನನ್ನ ಬಳಿ ತುಂಬಾ ಹಣವಿದೆ. ಇದನ್ನು ನಾನು ಇಟ್ಕೊಳ್ತೇನೆ. ಹಳ್ಳಿಗರಿಗೆ ಏನ್ ತಿಳಿಯುತ್ತದೆ? ನಾನು ನಕಲಿ ನಾಣ್ಯಗಳನ್ನು ಎಲ್ಲರಿಗೂ ಹಂಚುತ್ತೇನೆ. ಹೌದು, ಇದೇ ಸರಿ. ಬೆಳಗ್ಗೆ ಲಲಿತಾ ಹಣವನ್ನ ಇಟ್ಟು ನಕಲಿ ನಾಣ್ಯಗಳನ್ನ ಮಾಡಿಸಲು ಸಾಹುಕಾರರ ಬಳಿ ಹೋಗುತ್ತಾಳೆ. ಅರೆ, ಇದೇನು ಲಲಿತಾ, ನೀನು ನನ್ನ ಬಳಿ ಬಂದಿದ್ದೀಯಾ?